ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮ್ಮೆಲ್ಲರ ದಿನ ಖುಷಿಯಾಗಿ ಸಂತೋಷವಾಗಿ ಆರೋಗ್ಯವಾಗಿರಲಿ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನಲ್ಲಿ ಸುಮಾರಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದಲ್ಲದೆ ಒಂದು ಹೇರ್ ಕೇರ್ ಆಯಿಲ್, ಮನೆಯಲ್ಲೇ ಮಾಡಿರೋವಂಥ ಒಂದು ಹೇರ್ ಆಯಿಲು, ಕೂದಲು ಉದ್ರೋದು ಮತ್ತು ಡ್ಯಾಂಡ್ರಫು ಆ ಥರ ಏನಾದರೂ ಸಮಸ್ಯೆ ಇದ್ದರೆ ಈ ಥರ ಆಯಿಲ್ ಮಾಡಿ ಉಪಯೋಗಿಸೋದ್ರಿಂದ ಅದೆಲ್ಲ ಕಮ್ಮಿ ಆಗುತ್ತೆ. ಸೊ ಮನೇಲಿ ನಾನು ಹೇರ್ ಆಯಿಲ್ ಹೇಗೆ ತಯಾರು ಮಾಡ್ಕೊಳ್ತೀನಿ ಅಂತ ಕೂಡ ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮ್ಮ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡಿದ್ದಾಗ ನನ್ನ ವ್ಲಾಗ್ನ ನೋಡಿ, ಆಯಿತಾ? ಸರಿ, ಮತ್ತೆ ಬನ್ನಿ ಈಗ ವ್ಲಾಗ್ ಶುರು ಮಾಡೋಣ. ಏನೇ ನಾವು ಎಷ್ಟೇ ಒಳ್ಳೆ ಪ್ರಾಡಕ್ಟ್ಗಳು ಯೂಸ್ ಮಾಡಿದ್ರೇನು ಹೇರ್ ಫಾಲ್ ಅನ್ನೋದು ಕಾಮನ್, ಎಲ್ಲರಿಗೂ ಬಂದೇ ಬರುತ್ತೆ. ಅದು ಒಂದು ಸೀಸನ್ ಥರ. ಆ್ಯಕ್ಚುಲಿ ತುಂಬ ಆಗ್ತಾಯಿದೆ, ಅನ್ಕಂಟ್ರೋಲಬಲ್ ಆಗಿ ಆಗ್ತಾಯಿದೆ ಹೇರ್ ಫಾಲ್. ಅಂದರೆ ತಲೆ ಕೆಡಿಸ್ಕೋಬೇಕು. ಜನರಲಾಗಿ ಆಗಾಗ ಹೇರ್ ಫಾಲ್ ಆಗೋದು ಆ್ಯಕ್ಚುಲಿ ಅದು ಒಳ್ಳೆಯದೇ. ಹಳೆ ಕೂದಲೆಲ್ಲ ಹೋಗಿ ಹೊಸದಾಗಿ ಬರುತ್ತೆ. ಸೊ ಅದು ಪ್ರಕೃತಿಯ ನಿಯಮ. ಅದು ಹಳೆಯದೆಲ್ಲ ಉದ್ರಿ ಮತ್ತು ಹೊಸದಾಗಿ ಬಂದೇ ಬರುತ್ತೆ. ಮತ್ತು ಹೇರ್ ಗ್ರೋತ್ ಕೂಡ ಆಗುತ್ತೆ. ಬಟ್ ಹೇರ್ ಗ್ರೋತ್ ಟೈಮಲ್ಲಿ ನಾವು ಅಷ್ಟು ಗಮನಿಸೋದಿಲ್ಲ. ಬಟ್ ಹೇರ್ ಫಾಲ್ ಆದಾಗ ಮಾತ್ರ ತುಂಬ ಕಾಷಿಯಸ್ ಆಗಿ ತುಂಬ ಹೇರ್ ಫಾಲ್ ಆಗ್ತಿದೆ ಅಂತ ಮಾತ್ರ ಥಿಂಕ್ ಮಾಡ್ತೀವಿ. ಸೊ ಮನೆಯಲ್ಲೇ ಹೇರ್ ಆಯಿಲ್ ಮಾಡಿಕೊಂಡು, ಇದು ಆ್ಯಕ್ಚುಲಿ ತುಂಬ ಎಫೆಕ್ಟಿವ್ ಹೇರ್ ಆಯಿಲು. ಇದನ್ನು ನಾನು ಎಂಡ್ ಆಫ್ ದ ವಿಡಿಯೋನಲ್ಲಿ ಅದು ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ಕೆಲವು ರೆಸಿಪಿ, ಅದಾದಮೇಲೆ ಕೆಲವು ವಿಷಯಗಳನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಾಗಿದೆ ಅಲ್ವಾ. ಅದಕ್ಕೋಸ್ಕರ ಅದನ್ನು ಎಂಡಲ್ಲಿ, ಅಂದರೆ ರಾತ್ರಿ ಹೊತ್ತೇ ಅದನ್ನು ಕುದಿಸೋದು. ಸೊ ಅದಕ್ಕೋಸ್ಕರ ನಾನು ಸಂಜೆಯಿಂದ ಇವತ್ತು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಕರಿಬೇವು ಏನಿದೆ ಅದನ್ನೆಲ್ಲ ಬಿಡಿಸಿ ಒಣಗಿಸಿಟ್ಟಿದ್ದೀನಿ. ಬಿಕಾಸ್ ಹೇರ್ ಆಯಿಲ್ ಮಾಡಬೇಕಾದ್ರೆ ಎಣ್ಣೆಲಿ ಹಾಕಿ ಕುದಿಸ್ಬೇಕು. ಅದನ್ನು ಹಾಗೆ ಕುದಿಸ್ಬೇಕಾದ್ರೆ ನೀರಿನ ಅಂಶ ಇದ್ದರೆ ಎಣ್ಣೆ ಕೆಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಮತ್ತು ಬಿಸಿ ಬಿಸಿ ಎಣ್ಣೆಗೆ ಕರಿಬೇವು ಹಾಕಿದಾಗ ಒದ್ದೆ ಇರೋದು ಮತ್ತು ಚಟಾಪಟ ಅಂತ ಸಿಡಿಯುತ್ತೆ. ಅದಕ್ಕೋಸ್ಕರ ಅದನ್ನು ಕಂಪ್ಲೀಟಾಗಿ ನೀರು ಇಲ್ದಿ ಥರ ಒಣಗಕ್ಕೆ ಹಾಕಿಟ್ಟಿದ್ದೀನಿ. ಇವತ್ತು ರಾತ್ರಿಯ ಊಟಕ್ಕೆ ನಾನು ಚೆನ್ನ ಮಸಾಲ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಕಾಳೆಲ್ಲ ನೆನೆಸಿಟ್ಟಿದ್ದೆ. ಪೂರಿ ಚೆನ್ನ ಮಸಾಲ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಎಲ್ಲಿ ನನಗೆ ಸಮನ್ವಿಗೆ ಶೀತ ಆಗಿರೋದ್ರಿಂದ ಮತ್ತೆ ಎಣ್ಣೆಲಿ ಕರೆದಿರೋ ತಿಂದರೆ ಮತ್ತೆ ಗಂಟ್ಲು ಹಾಳಾಗತ್ತೆ ಅಂತ ಹೇಳಿ ಪೂರಿ ಬೇಡ ಕ್ಯಾನ್ಸಲ್ ಮಾಡಿಬಿಟ್ಟು ರಾತ್ರಿ ಆದರೂ ಚಪಾತಿ ಚೆನ್ನ ಮಸಾಲ ಮಾಡೋಣ ಅಂತ ಹೇಳಿ ನೆನೆಸಿಟ್ಟಿದ್ದೆ. ಈಗ ನಾನು ಏನು ಪೂರಿ ಚೆನ್ನ ಮಸಾಲ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ರೆಗ್ಯುಲರ್ ಆಗಿ ನೀವು ಮನೆಯಲ್ಲಿ ಮಾಡೋ ಚೆನ್ನ ಮಸಾಲಕ್ಕಿಂತ. ಈ ರೆಸಿಪಿ ಆ್ಯಕ್ಚುಲಿ ನಾನು ಆಫೀಸ್ ಹೋಗ್ಬೇಕಾದ್ರೆ ನನ್ನ ಕಲೀಗೊಬ್ಬರು ತೊಗೊಂಡು ಬರೋರು, ಅವರು ಬಿಹಾರದವರು. ಸೊ ತುಂಬ ಚೆನ್ನಾಗಿರೋದು. ಸೊ ಅವ್ರ ಹತ್ರ ಕೇಳಿ ಕಲ್ತ್ಕೊಂಡಂಥ ರೆಸಿಪಿ. ಸೊ ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಾಬೂಲ್ ಕಡಲೆಕಾಳು ತುಂಬ ಸಾಫ್ಟಾಗಿ ಬೇಯೋದಕ್ಕೆ ಏನು ಮಾಡಬೇಕು ಅಂತಂದರೆ, ಕುಕ್ಕರಿಗೆ ಹಾಕಿಬಿಟ್ಟು ಒಂದು 4ರಿಂದ 5 ವಿಸಲು ಹೈ ಫ್ಲೇಮಲ್ಲಿ ಕೂಗಿಸ್ಬಿಟ್ಟು, ಅದಾದಮೇಲೆ ಒಂದು ಸಣ್ಣ ಮಾಡಿಬಿಟ್ಟು ಸಿಮ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು 4 ಸಲ ಕೂಗಿಸಿದ್ರೆ ಕಾಳು ತುಂಬಾ ಸಾಫ್ಟಾಗಿರುತ್ತೆ. ಕೆಲವರು ಅದಕ್ಕೆ ಸೋಡಾ ಮತ್ತು ಟೀ ಬ್ಯಾಗ್ಸು ಎಲ್ಲ ಹಾಕಿ ಬೇಯಿಸಿದ್ರೆ ಸಾಫ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಂಗೆ ಅದಕ್ಕೆ ಸೋಡಾ ಎಲ್ಲ ಹಾಕಿ ಮತ್ತು ಮನೆಯಲ್ಲಿ ಸೋಡಾ ಹಾಕಿ ಅಡುಗೆ ಮಾಡೋದು ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ನಾನೇ ಕಂಡಿಡ್ಕೊಂಡಿರೋದು. ಹೈ ಫ್ಲೇಮಲ್ಲಿ 4 ವಿಸಲು ಮತ್ತು ಸಿಮ್ ಮಾಡಿ ಮತ್ತು 4ರಿಂದ 5 ವಿಸಲ್ ಕೂಗಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಕಾಬೂಲ್ ಚೆನ್ನಾಗಿ ಬೆಂದಿರುತ್ತೆ. ಮತ್ತು ಮೊನ್ನೆ ದಿನ ಒಂದು ವಿಡಿಯೋನಲ್ಲಿ ಕಮೆಂಟ್ ಹಾಕಿದ್ರಿ ಒಬ್ಬರು, ಹೇಗೆ ನೀವು ಪಾಸಿಟಿವ್ ಆಗಿರ್ತೀರಾ, ಯಾವಾಗಲೂ ನಗ್ತಾ ಹೇಗಿರ್ತೀರಾ, ಮತ್ತು ನೆಗೆಟಿವ್ ಥಾಟ್ಸ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ಕೇಳಿದ್ರಿ. ನಿಮಗೆ ನೆಗೆಟಿವ್ ಥಾಟ್ಸೇ ಬರೋದಿಲ್ವಾ, ಹೇಗೆ ಶೇರ್ ಮಾಡಿ ಅಂತ ಕೇಳಿದ್ರಿ. ನನಗೆ ನೆಗೆಟಿವ್ ಥಾಟ್ಸೇ ಬರೋದಿಲ್ಲ ಅಂತೆಲ್ಲ ಹೇಳಿದ್ರೆ ಸುಳ್ಳಾಗೋಗುತ್ತೆ. ಖಂಡಿತವಾಗ್ಲೂ ನಾನು ಒಬ್ಬಳು ಮನುಷ್ಯಲೇ. ಸೊ ನೆಗೆಟಿವ್ ಥಾಟ್ಸ್, ಪಾಸಿಟಿವ್ ಥಾಟ್ಸ್ ಎರಡೂ ಬಂದೇ ಬರುತ್ತೆ. ಸೊ ನಾವು ಯಾವುದನ್ನು ಜಾಸ್ತಿ ಫೀಡ್ ಮಾಡ್ತೀವಿ ಅದು ಹೆಚ್ಚಾಗಿ ನಮ್ಮಲ್ಲಿರುತ್ತೆ. ನಮ್ಮ ಪ್ರತಿಯೊಬ್ಬರಲ್ಲೂ ಒಂದು ಪಾಸಿಟಿವಿಟಿ ಮತ್ತು ನೆಗೆಟಿವಿಟಿ ಅಂತ ಇದ್ದೇ ಇರುತ್ತೆ. ಸೊ ಎಲ್ಲರೂ ಅಂದ್ಕೊಳ್ಬೋದು ಒಬ್ಬರು ಮಾತ್ರ ತುಂಬ ಪಾಸಿಟಿವ್ ಆಗಿರ್ತಾರೆ, ಇನ್ನೊಬ್ಬರು ತುಂಬ ನೆಗೆಟಿವ್ ಇರ್ತಾರೆ ಅಂತ ಹೇಳಿ. ಬಟ್ ಅದು ಹಾಗಲ್ಲ. ನಾವು ಯಾವುದಕ್ಕೆ ಜಾಸ್ತಿ ಪೋಷಣೆ ಮಾಡ್ತೀವಿ ನೋಡಿ, ಅದು ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ನೆಗೆಟಿವ್ ಥಾಟ್ಸ್ನೇ ಜಾಸ್ತಿ ಥಿಂಕ್ ಮಾಡ್ತಾ ಇದ್ದರೆ, ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ನೆಗೆಟಿವ್ಸ್ ಆರ್ ಮೋರ್ ಪವರ್ಫುಲ್ ದೆನ್ ಪಾಸಿಟಿವ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ನೀವು ನೆಗೆಟಿವ್ ಥಾಟ್ಸ್ ಅಂದರೆ ಹೇಳ್ಬೋದು ಅಂತಂದರೆ ಅದು ಆ ಥರ ಆಗಿಬಿಟ್ಟಿದೆ. ನಾವು ಮೊದಲಿಂದನೂ ನೆಗೆಟಿವ್ಸ್ನ ಜಾಸ್ತಿ ಡೀಪ್ ಇಂಪ್ಯಾಕ್ಟಲ್ಲಿ ಥಿಂಕ್ ಮಾಡ್ತೀವಿ. ಅಷ್ಟೇ ಡೀಪ್ ಇಂಪ್ಯಾಕ್ಟಲ್ಲಿ ಪಾಸಿಟಿವಿಟಿನ ಥಿಂಕ್ ಮಾಡೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಇವಾಗ ಯಾರೋ ನಮ್ಮ ಮನೆಗೆ ಬಂದಿರಲ್ಲ ಅಂತ ಇಟ್ಕೊಳ್ಳೋಣ. ಫೋನ್ ಮಾಡಿದ್ರು ಫೋನ್ ತೆಗಿತಾರಲ್ಲ, ಬರೋ ಹೊತ್ತಿಗೆ ಅಂತ ಸ್ವಲ್ಪ ತಡ ಆಗಿರುತ್ತೆ. ಸೊ ನಮ್ಮ ಮೈಂಡ್ ಫಸ್ಟ್ ನಾವು ಪಾಸಿಟಿವ್ ಆಗಿ ಏನಾದರೂ ಯೋಚನೆ ಮಾಡ್ತೀವ, ಬರೋದೇ ಎಲ್ಲ ನೆಗೆಟಿವ್ ಥಾಟ್ಸೇ ಬರುತ್ತೆ ಅಲ್ವಾ. ಆ ಥರ ಏನೂ ಆಗಿಲ್ಲ ಅಂತ ಒಂದು ಮೂಲೆ ಮನಸ್ಸಿಗೆ ಗೊತ್ತಿದ್ರೇನು ಹಾಗೆ ಅನಿಸ್ತಾನೆ ಇರುತ್ತೆ. ಯಾಕೋ ಇಷ್ಟೊತ್ತಾದರೂ ಬಂದಿಲ್ವಲ್ಲ, ಏನಾದರೂ ತಪ್ಪಾಗಿದೆಯಾ ಅಂತಲೇ ಮನಸ್ಸು ಮೊದಲಿಗೆ ಯೋಚನೆ ಮಾಡುತ್ತೆ. ಅದಕ್ಕೆ ಬದಲು ಇಲ್ಲ ಟ್ರಾಫಿಕಲ್ಲೆಲ್ಲೋ ಸಿಕ್ಕಾಕೊಂಡಿರ್ಬೋದೇನೋ, ಅಥವಾ ಫೋನ್ ಸೈಲೆಂಟಲ್ಲಿ ಇರ್ಬೋದೇನೋ, ಅದಕ್ಕೆ ತೆಗಿತಿಲ್ವೇನೋ ಅಂತ ಪಾಸಿಟಿವ್ ಯೋಚನೆ ಮಾಡೋದಕ್ಕಿಂತ ಮುಂಚೆ ಬರೋದೇ ಫಸ್ಟ್ ನೆಗೆಟಿವ್ ಥಾಟ್ಸ್ ಅಲ್ವಾ. ಇದೇನಾಗುತ್ತೆ,
ಇದು ನಮ್ಮ ಪ್ರಾಬ್ಲಮ್ ಅಲ್ಲ, ಅಂದರೆ ಅದು ಚಿಕ್ಕ ವಯಸ್ಸಿಂದ ಆ ಥರ ಮನೆಯವರ ಬಿಹೇವಿಯರ್ನ ನೋಡಿ ನಾವು ಇದನ್ನು ಕಲ್ತ್ಕೊಂಡಿರೋದು. ಮೋಸ್ಟ್ ಆಫ್ ದೆಮ್ ನಮ್ಮಲ್ಲಿ 80-90% ಜನ ಇದೇ ಥರನೇ ಥಿಂಕ್ ಮಾಡ್ತಾರೆ. ಸೊ ಏನು ಮಾಡಬೇಕು, ನಮ್ಮ ಸಿಸ್ಟಮ್ ಈ ಥರ ಇದೆ ಅಂತ ನಮಗೆ ಗೊತ್ತಿರೋದೇ ಒಂದು ದೊಡ್ಡ ವಿಷಯ. ಸೊ ನಾವು ಮೊದಲು ನೆಗೆಟಿವ್ ಯೋಚನೆ ಮಾಡಿ ಆಮೇಲೆ ಪಾಸಿಟಿವ್ ಯೋಚನೆ ಮಾಡ್ತಿದ್ದೀವಿ, ಅಥವಾ ಜಾಸ್ತಿ ನೆಗೆಟಿವ್ಸ್ ಯೋಚನೆ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಾಗಿದೆ ನೋಡಿ, ಅದು ಫಸ್ಟ್ ಸ್ಟೆಪ್ ಆಫ್ ರಿಯಲೈಸೇಷನ್. ಅದು ಈ ಥರ ಇದ್ದಾಗ ನಾವು ಏನು ಮಾಡಬೇಕಾಗತ್ತೆ, ಕಾನ್ಷಿಯಸ್ ಆಗಿ ಯಾವಾಗಲೂ ಆ ಥರ ನೆಗೆಟಿವ್ಸ್ ಬರೋದು ಕೂಡ ನಮ್ಮ ಮನಸ್ಸಿಗೆ ಗೊತ್ತಾಗತ್ತಲ್ವ, ಇಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮೊದಲನೇ 2 ದಿನ 3 ದಿನ ಅದು ಸ್ವಲ್ಪ ಕಷ್ಟನೇ ಆಗುತ್ತೆ. ಎವ್ರಿಥಿಂಗ್ ಕಮ್ಸ್ ಬೈ ಪ್ರಾಕ್ಟೀಸು. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಪಾಸಿಟಿವ್ ಆಗಿ ಯಾವಾಗಲೂ ಥಿಂಕ್ ಮಾಡೋದಾಗಿರ್ಬೋದು, ಯಾವುದೇ ವಿಷಯನ ಒಂದು ಆಪ್ಟಿಮಿಸ್ಟಿಕ್ ವೇನಲ್ಲಿ ನೋಡೋದಾಗಿರ್ಬೋದು. ಶುರುನಲ್ಲಿ ಯಾರಿಗೂ ಕೂಡ ಬರೋದಿಲ್ಲ, ನನಗೂ ಕೂಡ ಬಂದಿರಲಿಲ್ಲ. ಅದನ್ನು ನಾವು ಅಭ್ಯಾಸ ಮಾಡ್ಕೊಳ್ತಾ ನಮ್ಮೊಳಗೆ ಅದು ಹ್ಯಾಬಿಟ್ ಆಗಿಬಿಡುತ್ತೆ. ಎವ್ರಿ ಸ್ಮಾಲ್ ಥಿಂಗ್ಸ್ ಬಿಕಮ್ ಅ ಹ್ಯಾಬಿಟ್. ನಾವು ಪ್ರತಿದಿನ ಮಾಡ್ತಾ ಅದು ನಮ್ಮೊಳಗಡೆ ರೂಢಿಯಾಗೋಗಿ ಪ್ರತಿದಿನದ ಹ್ಯಾಬಿಟ್ ಆಗಿಬಿಡುತ್ತೆ, ಪ್ರತಿದಿನದ ರೊಟೀನ್ ಆಗಿಬಿಡುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ಆಪ್ಟಿಮಿಸ್ಟಿಕ್ ಆಗಿ ಥಿಂಕ್ ಮಾಡೋದು. ಈ ಟಾಪಿಕ್ನ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಮುಂಚೆ ರೆಸಿಪಿ ಹೇಗೆ ಮಾಡ್ತಿದ್ದೀನಿ ಅಂತ ಒಂಚೂರು ಶೇರ್ ಮಾಡಿಬಿಡ್ತೀನಿ ಬ್ರೀಫಾಗಿ. ಆ್ಯಕ್ಚುಲಿ ಇದಕ್ಕೆ ಪ್ರತಿಯೊಂದನ್ನು ಪೇಸ್ಟ್ ಮಾಡಿಕೊಂಡು ಹಾಕಬೇಕು. ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ನೋಡಿದ್ರಲ್ಲ ಅಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ನುಣ್ಣಗೆ. ಪ್ರತಿಯೊಂದನ್ನು ಪೇಸ್ಟ್ ಮಾಡಿಕೊಂಡೇ ಹಾಕಬೇಕು, ಯಾವುದನ್ನು ಹೆಚ್ಚಿ ಹಾಕ್ಕೊಳ್ಳೋ ಹಾಗಿಲ್ಲ. ಇದಕ್ಕೆ ಈ ಥರ ಮಾಡೋದ್ರಿಂದ ರುಚಿ ಸ್ವಲ್ಪ ಬೇರೆ ಥರ ಬರುತ್ತೆ. ಆ್ಯಕ್ಚುಲಿ ನಾವು ಈರುಳ್ಳಿನಾಗಿರ್ಬೋದು ಅಥವಾ ಟೊಮ್ಯಾಟೋನಾಗಿರ್ಬೋದು, ನಾವು ಯಾವ ಥರ ಹೆಚ್ಕೊಳ್ತೀವಿ ಅದ್ರ ಮೇಲೆ ರುಚಿ ಬದಲಾಗುತ್ತೆ. ನಾವು ಸಣ್ಣಗೆ ಹೆಚ್ಕೊಂಡ್ರೆ ಒಂಥರ ರುಚಿ ಬರುತ್ತೆ, ಮತ್ತು ಉದ್ದುದನ್ನು ಈರುಳ್ಳಿನ ಹೆಚ್ಕೊಂಡಾಗ ಬೇರೆ ಥರ ರುಚಿ ಮಾಡುತ್ತೆ, ಮತ್ತು ರುಬ್ಬಿ ಮಾಡಿದಾಗ ಮತ್ತೊಂದು ಥರ ರುಚಿ ಬರುತ್ತೆ. ಒಂದೇ ವಸ್ತು ಇರ್ಬೋದು, ಅದನ್ನು ಕಟ್ ಮಾಡೋ ರೀತಿನಲ್ಲಿ ಅದರ ರುಚಿಗಳು ಬದಲಾಗುತ್ತೆ. ಸೊ ಇವಾಗ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು, ಟೊಮ್ಯಾಟೊ ಪ್ಯೂರಿನೂ ಮಾಡ್ಕೊಂಡಿದ್ದಾಯಿತು. ನಾನು 3 ಟೊಮ್ಯಾಟೊ ತೊಗೊಂಡು ಅದನ್ನು ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ. ಈಗ ಕಡೆಯದಾಗಿ ಗೋಡಂಬಿನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಸ್ಮೂತಾಗಿ ಪೇಸ್ಟ್ ಮಾಡಿ ಅದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ಚೆನ್ನ ಮಸಾಲೆಗೆ ಎಸ್ಪೆಷಲಿ ಈ ಥರ ಸ್ವಲ್ಪ ಗೋಡಂಬಿ ಜಾಸ್ತಿ ಹಾಕಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈರುಳ್ಳಿ ಪೇಸ್ಟ್ ಮಾಡಬೇಕಾದ್ರೇನು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆವಾಗ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಕಾಳು ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ಅಂತ ಹೇಳಿ ತೆಕ್ಕೊಂಡೆ. ಮತ್ತು ಅಕಸ್ಮಾತ್ ಬೆಂದಿರಲಿಲ್ಲ ಅಂದರೆ ಮತ್ತೊಂದು ಸಲ ಬೇಯಿಸ್ಕೋಬೋದಲ್ಲ ಅಂತ ಹೇಳಿ ನೋಡಿ, ಆವಾಗಲೇ ನಾನು ಹೇಳಿದ ಪ್ರೊಸೀಜರಲ್ಲೇ ಬೇಯಿಸ್ಕೊಂಡಿರೋದು ಕಾಳು ಎಷ್ಟು ಸ್ಮೂತಾಗಿದೆ. ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೇ ಪೂರ್ತಿ ಸಾಫ್ಟಾಗಿ ಹಿಟ್ಟು ಥರ ಆಗ್ತಾಯಿದೆ. ಈಗ ಚೆನ್ನ ಮಸಾಲ ಮಾಡೋದಕ್ಕೆ ನಾನು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಅದಕ್ಕೆ ಡ್ರೈ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಚಟಪಟ ಅಂತ ಅಂದಮೇಲೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈಗ ನಾವು ಆನಿಯನ್ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೆಸಿಪಿ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಇದ್ದಾಗ ಮಾತ್ರ ಮಾಡ್ಕೊಳ್ಳಿ. ಅರ್ಜೆಂಟಲ್ಲಿದ್ದಾಗಂತೂ ಖಂಡಿತವಾಗ್ಲೂ ಇದನ್ನು ಮಾಡೋಕ್ಕಾಗಲ್ಲ, ಬಿಕಾಸ್ ನೀವು ಹುರಿಯೋದ್ರಲ್ಲೇ ಸುಮಾರು ಹೊತ್ತು ಹಿಡಿಯುತ್ತೆ. ಆ್ಯಂಡ್ ನಿಂತು ಸ್ವಲ್ಪ ಕಾಲು ಕೂಡ ನೋವು ಬರುತ್ತೆ. ಬಿಕಾಸ್ ಈರುಳ್ಳಿ ಪೇಸ್ಟ್ ನೋಡಿ ಎಷ್ಟೊಂದು ಹಾಕಿದ್ದೀನಿ, ಅದು ಪೂರ್ತಿ ಬ್ರೌನ್ ಆಗಿ ಕಮ್ಮಿ ಕ್ವಾಂಟಿಟಿ ಆಗಿ ಏನದು ಎಣ್ಣೆ ಬಿಡೋವರೆಗೂ ಇದನ್ನು ಹುರ್ಕೊಳ್ಬೇಕು. ನಾವು ಎಷ್ಟು ಹುರಿತೀವೋ ಅಷ್ಟು ರುಚಿ ಜಾಸ್ತಿ ಬರುತ್ತೆ. ಈರುಳ್ಳಿ ಪೇಸ್ಟ್ ಏನು ಹಾಕಿದ್ದೀವಿ ಅದೆಲ್ಲ ಪೂರ್ತಿ ಹಿಂಗಿ ಒಂದು ಸ್ವಲ್ಪ ನೀರು ಬಿಟ್ಟಿದೆ ಅಂತ ಅಂದಮೇಲೆ ಟೊಮ್ಯಾಟೊ ಪ್ಯೂರಿ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷನಾದರೂ ಅದನ್ನು ಹುರ್ಕೊಳ್ಬೇಕು. ಅದು ಸಿಡಿತಾ ಇದೆ ಅಂತಂದರೆ ಮುಚ್ಚಿ ಆದರೂ ಒಂದು 10-15 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತಾನೆ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು. ಇಲ್ಲಾಂದರೆ ಅದು ಕುದಿಯೋದು ಮತ್ತು ಸ್ಟವ್ ಮೇಲೆಲ್ಲ ಸಿಡಿಯತ್ತದು. ಹಾಗಾಗಿ ಕೈ ಬಿಡೋ ಹಾಗೆ ಇಲ್ಲ, ಯಾವಾಗಲೂ ಕೈ ಆಡಿಸ್ತಾನೆ ಇರಬೇಕು, ತೊಳಿಸ್ತಾನೆ ಇರಬೇಕು. ಒಂದು ಸ್ವಲ್ಪ ಗಟ್ಟಿಯಾಗಿದೆ, ಎಣ್ಣೆ ಬಿಡ್ತಿದೆ ಅಂತ ಗೊತ್ತಾದಾಗ ಚೋಲೆ ಮಸಾಲ ಅಂತ ಸಿಗುತ್ತಲ್ವ, ಸುಮಾರು ಬ್ರ್ಯಾಂಡ್ಗಳಿದೆ. ನಾನು ತುಂಬ ದಿವಸದಿಂದ ಎವರೆಸ್ಟೇ ಯೂಸ್ ಮಾಡ್ತೀನಿ. ಸೊ ಅವ್ರದ್ದೊಂದು ಸ್ವಲ್ಪ ಚೆನ್ನಾಗಿರತ್ತೆ ಅಂತ ಹೇಳಿ ಸೊ ಎವರೆಸ್ಟ್ ಚೋಲೆ ಮಸಾಲ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಆಲ್ರೆಡಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀವಲ್ವ, ಸೊ ಖಾರ ನೋಡ್ಕೊಂಡು ಹಾಕಿ. ನಮ್ಮ ಮನೇಲಿ ಖಾರ ತಿನ್ನೋದು ಸ್ವಲ್ಪ ಕಮ್ಮಿನೇ, ಸೊ ಆದ್ದರಿಂದ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಅದಾದಮೇಲೆ ಸ್ವಲ್ಪ ಎವರೆಸ್ಟ್ ಚೋಲೆ ಮಸಾಲ, ಒಂದು ಸ್ವಲ್ಪ ಕಸೂರಿ ಮೇಥಿ ಇಷ್ಟನ್ನು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲೇ ಬೇಕಾದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು, ಮಸಾಲೆಗೆ ಹಿಡಿಯುತ್ತೆ ನೀಟಾಗಿ ಅಂತ. ಇಲ್ಲ ಅಂತಂದರೆ ಆಮೇಲೆ ಕಾಳೆಲ್ಲ ಹಾಕಿ ಕುದಿಸ್ತಿರ್ಬೇಕಾದ್ರೆ ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಮಸಾಲೆ ಎಲ್ಲ ಟೊಮ್ಯಾಟೊ ಆನಿಯನ್ ಪ್ಯೂರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತಂದಾಗ ಕಾಳು ಏನು ಬೇಯಿಸಿ ಇಟ್ಕೊಂಡಿರ್ತೀವಿ ಅದನ್ನು ನೀರು ಸಮೇತ ಹಾಗೆ ಹಾಕ್ಕೊಳ್ಬೇಕು, ನೀರೆಲ್ಲ ಚೆಲ್ಲಬಾರ್ದು, ಅದ್ರ ಸಮೇತನೇ ಹಾಕಿ ಅದ್ರ ಜೊತೆನೇ ಕುದಿಸ್ಕೊಳ್ಬೇಕು. ನಾನು ಕಾಳು ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಅದನ್ನು ನೋಡಿಕೊಂಡು ನೀವು ಅಕಸ್ಮಾತ್ ಕಾಳಿಗೆ ಏನಾದರೂ ಉಪ್ಪು ಹಾಕಿದರೆ ಈ ಸಮಯದಲ್ಲಿ ನೋಡ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಕಮ್ಮಿ ಆಗಿತ್ತು ಅಂದರೆ ಒಂಚೂರು ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಇಲ್ಲ ಸರಿ ಇದೆ ಅಂದರೆ ಹಾಗೆ ಬಿಟ್ಬಿಡ್ಬೋದು.
ಕಾಳು ಹಾಕಿ ಚೆನ್ನಾಗಿ ಮಸಾಲೆ ಜೊತೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಒಂದು 2 ನಿಮಿಷ ಹಾಗೆ ಕೈ ಆಡಿಸ್ತಿರ್ಬೇಕು. ಅದಾದಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಆಲ್ರೆಡಿ ಗಟ್ಟಿಯಾಗೇ ಇರುತ್ತೆ ಗ್ರೇವಿ. ನೀರಾಯಿತು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತೆ ಕುದಿಸ್ಕೊಳ್ಬೇಕು. ಇದಾದಮೇಲೆ ಲಾಸ್ಟಲ್ಲಿ 5 ನಿಮಿಷ ಇನ್ನೇನು ಗ್ಯಾಸ್ ಆಫ್ ಮಾಡಬೇಕು ಅನ್ನೋಕ್ಕೆ ಮುಂಚೆ ಗೋಡಂಬಿ ಪೇಸ್ಟ್ ಏನು ಮಾಡಿಟ್ಕೊಂಡಿರ್ತೀವಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ಚೆನ್ನ ಮಸಾಲ ರೆಡಿ ಆಗೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ಮದುವೆ ಮನೆಗಳಲ್ಲಿ ಅಡುಗೆ ಭಟ್ರೆಲ್ಲ ಮಾಡ್ತಾರಲ್ಲ ಅದೇ ಥರ ರುಚಿ ಬರುತ್ತೆ. ಅಂದರೆ ನೀವು ಕರೆಕ್ಟಾಗಿ ಫ್ರೈ ಮಾಡೋದು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು. ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಯಾವಾಗಲಾದರೂ ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗಬಹುದು. ಚೆನ್ನ ಮಸಾಲ ಎಲ್ಲ ಮುಗಿಸಿ ಈಗ ನಾವು ಸಾಂಬಾರು ಈರುಳ್ಳಿ ಬರುತ್ತಲ್ಲ ಪುಟ್ಟದು ಅದನ್ನು ಬಿಡಿಸ್ತಾ ಕೂತ್ಕೊಂಡಿದ್ದೀವಿ. ಆಮೇಲೆ ಚಪಾತಿ ಮಾಡಿದ್ರಾಯ್ತು ಅಂತ ಬಿಕಾಸ್ ಬೇಗ ಮಾಡಿಟ್ಬಿಟ್ಟೆ. ಬಿಕಾಸ್ ಈ ಈರುಳ್ಳಿ ಬಿಡಿಸ್ಬೇಕು ಅಂತಲೇ ಹೇಳಿ ಇದು ಎಣ್ಣೆ ಮಾಡಬೇಕಾಗಿತ್ತಲ್ಲ. ತುಂಬಾ ಹೇರ್ ಫಾಲ್, ಜಾನುಗಂತೂ ಸ್ಟ್ರೆಸ್ ಜಾಸ್ತಿಯಾಗಿ ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗಿತ್ತು. ಸೊ ಈ ಸಾಂಬಾರು ಈರುಳ್ಳಿ ಮತ್ತು ಕರಿಬೇವು ಇದೆಲ್ಲ ಹಾಕಿ ಎಣ್ಣೆ ಮನೆಯಲ್ಲೇ ಮಾಡ್ಕೊಂಡು ಹಚ್ಕೊಳ್ತಾ ಇದ್ರೆ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಇಲ್ಲಿ ಬಿಡಿಸ್ತಾ ಕೂತ್ಕೊಂಡಿದ್ದೀವಿ. ಇದೊಂದು ದೊಡ್ಡ ಟಾಸ್ಕ್. ಇದು ಪುಟ್ಟ ಈರುಳ್ಳಿ ಅದನ್ನು ಬಿಡಿಸೋದೇ ಸುಮಾರು ಹೊತ್ತು ಹಿಡಿಯುತ್ತೆ. ಸರಿ ಒಬ್ಬಳೇ ಯಾಕೆ ಬಿಡಿಸೋದು, ಜಾನು ಬಂದಮೇಲೆ ಬಿಡಿಸೋಣ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಇವಾಗ ಸಂಜೆ ಕೂತ್ಕೊಂಡು ಬಿಡಿಸ್ತಾ ಇದ್ದೀವಿ. ಸೊ ಆಗಲೇ ನಾನು ಪಾಸಿಟಿವಿಟಿ ನೆಗೆಟಿವಿಟಿ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ ಅಲ್ವಾ. ಸೊ ಹೇಗೆ ಪಾಸಿಟಿವ್ ಆಗಿರೋದು ಅಂತಂದರೆ ಎಕ್ಸಾಕ್ಟಾಗಿ ಇದೇ ಮಾಡಿ ಪಾಸಿಟಿವ್ ಆಗಿರ್ತೀರಾ ಅಂತ ಹೇಳೋಕ್ಕಾಗಲ್ಲ. ಬಟ್ ಆದಷ್ಟು ಕಾನ್ಷಿಯಸ್ ಎಫರ್ಟ್ ಹಾಕಿ ಆದಷ್ಟು ಒಳ್ಳೊಳ್ಳೆ ಪುಸ್ತಕಗಳನ್ನ ಓದಿ ಅಂತ ಹೇಳ್ತೀನಿ. ಒಳ್ಳೊಳ್ಳೆ ಆರ್ಟಿಕಲ್ಗಳನ್ನ ಮತ್ತು ಯೂಟ್ಯೂಬಲ್ಲಿ ಸುಮಾರಷ್ಟು ಒಳ್ಳೊಳ್ಳೆ ವೀಡಿಯೋಗಳೆಲ್ಲ ಇರುತ್ತೆ. ಸೊ ಅದನ್ನು ಕೇಳ್ತಾರೆ. ಆಡಿಯೋ ಬುಕ್ಸ್ಗಳಿರುತ್ತೆ, ಅದನ್ನು ಓದ್ತಾ ಇರೋದ್ರಿಂದ ನಮ್ಮಲ್ಲಿ ಹೆಚ್ಚಾಗಿ ಪಾಸಿಟಿವಿಟಿನ ತುಂಬಿಕೊಳ್ಬೋದು. ಇದು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿರೋದು, ನನಗೆ ಉಪಯೋಗ ಕೂಡ ಆಗಿದೆ. ಮತ್ತೊಂದು ತುಂಬ ಇಂಪಾರ್ಟೆಂಟ್ ಏನಂದರೆ ನೀವು ಆದಷ್ಟು ಎಷ್ಟು ಪಾಸಿಟಿವ್ ಆಗಿರ್ತೀರ ನಿಮ್ಮ ಲೈಫಲ್ಲಿ ಅಷ್ಟು ಪಾಸಿಟಿವಿಟೀಸ್ ಬರುತ್ತೆ, ಅಷ್ಟು ಸಕ್ಸಸ್ ನಿಮ್ಮ ಲೈಫಲ್ಲಿ ಬರುತ್ತೆ. ಸದಾ ನಕಾರಾತ್ಮಕವಾಗಿ ಥಿಂಕ್ ಮಾಡೋದ್ರಿಂದ ನಮಗೆ ಸಕ್ಸಸ್ ರೇಟ್ ತುಂಬಾ ಕಮ್ಮಿ ಇರುತ್ತೆ, ನಮ್ಮ ಏಳಿಗೆ ಆಗೋದು ಕೂಡ ಕಮ್ಮಿ ಆಗುತ್ತೆ. ಸೊ ಆದಷ್ಟು ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳೋದು ಒಳ್ಳೆಯದು. ನಮ್ಮ ಸುತ್ತ ಸಾವಿರಾರು ನೆಗೆಟಿವ್ಸ್ ನಡೀತಾ ಇರುತ್ತೆ. ನಮ್ಮ ಸುತ್ತ ನಮ್ಮ ಒಳಗಡೆನೆ ಸುಮಾರಷ್ಟು ನೆಗೆಟಿವ್ಸ್ ನಡೀತಾ ಇರುತ್ತೆ. ಸೊ ಇದನ್ನೆಲ್ಲನೂ ಹೇಗೆ ಹೇಗೆ ಅದರಿಂದ ಆಚೆ ಬರಬೇಕು ನೆಗೆಟಿವ್ಸಿಂದ ಅಂತಂದರೆ ಯಾವ್ದು ಇಂಪಾರ್ಟೆಂಟ್ ಅಂತ ನಾವು ನೋಡಬೇಕು. ನೆಗೆಟಿವ್ ಆಗಿದ್ದರೆ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅಂತ ಒಂದ್ಸಲಿ ಥಿಂಕ್ ಮಾಡಿ. ಮತ್ತು ನಾವು ಪಾಸಿಟಿವ್ ಆಗಿರೋದ್ರಿಂದ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಏನು ಔಟ್ಕಮ್ಸ್ ಬರುತ್ತೆ ಅಂತ ಥಿಂಕ್ ಮಾಡಿ. ಸೊ ಯಾವ್ದು ಬೆಟರ್ ಅಂತ ನಿಮಗೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸೊ ಆಗ ನಿಮಗೆ ಗೊತ್ತಾಗುತ್ತೆ ಯಾವ್ದು ಇಂಪಾರ್ಟೆಂಟ್ ಲೈಫಲ್ಲಿ, ಯಾವುದನ್ನು ರೂಢಿಸ್ಕೊಳ್ಳೋದು ಈಸಿ ಆಗುತ್ತೆ ಅಂತ ಈಸಿಯಾಗಿ ನಮಗೆ ಉತ್ತರ ಸಿಕ್ಬಿಡುತ್ತೆ. ಪ್ರತಿಯೊಂದು ಸಿಚುಯೇಷನ್ಗೂ ಪ್ರತಿಯೊಂದು ಕಷ್ಟದ ಪರಿಸ್ಥಿತಿಗೂ ಉತ್ತರ ನಮ್ಮ ಒಳಗಡೆನೇ ಇರುತ್ತೆ. ಏನು ಮಾಡೋದು ಅಂತ ನಮಗೆ ಗೊತ್ತಿರುತ್ತೆ. ಬಟ್ ನಾವು ಏನು ಮಾಡೋದಂದರೆ ಹೊರಗಡೆ ಎಲ್ಲದನ್ನು ಸೊಲ್ಯೂಷನ್ಸ್ನ ಹುಡ್ಕಕ್ಕೆ ಹೋಗ್ತೀವಿ, ಹೊರಗಡೆನೇ ಎಲ್ಲ ಹುಡುಕ್ತೀವಿ. ಬಟ್ ನಮ್ಮ ಒಳಗೆ ಪ್ರತಿಯೊಂದಕ್ಕೂ ಉತ್ತರ ಇದೆ ಅನ್ನೋದೇ ನಾವು ಮರ್ತೋಗ್ತಾ ಇದ್ದೀವಿ. ನಮ್ಮ ಒಳಗಿನ ಮನಸ್ಸನ್ನ ಯಾವಾಗ ನಾವು ಜಾಗೃತ ಮಾಡ್ಕೊಳ್ತೀವಿ, ಒಳಗಿನ ಮನಸ್ಸಿಗೆ ಯಾವಾಗಲೂ ಕ್ವೆಶ್ಚನ್ಗಳನ್ನ ಯಾವಾಗ ಕೇಳೋಕ್ಕೆ ಶುರು ಮಾಡ್ತೀವಿ, ಆಗ ಉತ್ತರಗಳು ತಾನೇ ಹುಡುಕೊಂಡು ಬರುತ್ತೆ. ಹಾಗಾಗಿ ಆವಾಗವಾಗ ನಮ್ಮನ್ನು ನಾವು ಕ್ವೆಶ್ಚನ್ ಮಾಡಿಕೊಂಡು ಅದಕ್ಕೆ ನಮ್ಮಲ್ಲಿ ನಾವೇ ಉತ್ತರ ಹುಡುಕೊಳ್ಳೋದು ತುಂಬಾ ಉಪಯೋಗ ಆಗುತ್ತೆ. ಸೊ ಈಗ ಊಟ ಎಲ್ಲ ಮುಗಿಸಿ ನಾನು ಎಣ್ಣೆ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಈರುಳ್ಳಿ ಇದೆಯಲ್ಲ ಅದನ್ನು ನಾವು ಬಿಡಿಸಿಟ್ಕೊಂಡಿದ್ದೆ ಅದನ್ನು ಮತ್ತೆ ಇನ್ನೂ ಸಣ್ಣಗೆ ಹಾಗೆ ರಫಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಾಯಿಸೋದಕ್ಕೆ ಒಂದು ಕಬ್ಬಿಣದ ಬಾಣಲೆ ಇದ್ದರೆ ನಿಮ್ಮ ಮನೇಲಿ ತುಂಬ ಒಳ್ಳೆಯದು. ಆದರೆ ನಮ್ಮ ಮನೇಲಿ ಅಷ್ಟು ದೊಡ್ಡ ಕಬ್ಬಿಣದ ಬಾಣಲೆ ಇಲ್ಲ. ಅದಕ್ಕೆ ನಾನು ನಾರ್ಮಲಾಗಿ ಯೂಸ್ ಮಾಡೋ ಒಂದು ಬಾಣಲೆ ಇಟ್ಕೊಂಡು ಅಗಲವಾದ ಒಂದು ಬಾಣಲೆ, ಅದಕ್ಕೆ ನಾನು ಕೊಬ್ಬರೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಪ್ಯೂರ್ ಕೋಲ್ಡ್ ಪ್ರೆಸ್ ಕೊಕೊನಟ್ ಆಯಿಲು. ನಾನು ಇದನ್ನು ಹೊರನಾಡಿಗೆ ಹೋಗಿದ್ನಲ್ಲ ಆಗ ಅಲ್ಲಿ ಸಿಗುತ್ತೆ ತುಂಬ ಗಾಣದ ಎಣ್ಣೆಗಳು ಅಂತ ಹೇಳಿ ಅಲ್ಲಿಂದ ತಂದಿಟ್ಕೊಂಡಿದ್ದೆ. ಹೋದಾಗೆಲ್ಲ ಆವಾಗವಾಗ ತಂದಿಟ್ಕೊಂಡ್ಬಿಡ್ತೀನಿ, ಖಾಲಿ ಆದಾಗ ಮತ್ತೆ ರೀಸ್ಟಾಕ್ ಮಾಡ್ಕೊಳ್ತೀನಿ. ಮತ್ತು ನೀವುಗಳು ಸುಮಾರು ಜನ ನನ್ನ ಹತ್ರ ಕೇಳ್ತೀರಾ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಾ ಪ್ಲೀಸ್ ಹೇಳಿ ಅಂತ ಹೇಳಿ. ನಾನು 3 ಥರದ ಎಣ್ಣೆ ಇಟ್ಕೊಂಡಿದ್ದೇನೆ ಮನೇಲಿ. ಒಂದು ರಿಫೈನ್ಡ್ ಆಯಿಲ್ ಯಾವುದಾದ್ರೂ ಫ್ರೀಡಮ್ ಆಗಿರ್ಬೋದು, ಸನ್ ಪ್ಯೂರ್, ಈ ಥರದ್ದು ಯಾವ್ದಾದ್ರು ಒಂದು ಇಟ್ಕೊಂಡೇ ಇರ್ತೀನಿ. ಅದಾದಮೇಲೆ ಒಂದು ಕೊಬ್ಬರಿ ಎಣ್ಣೆ ಇವಾಗ ಏನು ತೋರಿಸ್ದೆ ಅದೇ, ಮತ್ತೊಂದು ಕೋಲ್ಡ್ ಪ್ರೆಸ್ಡ್ ಕಡಲೆ ಬೀಜದ ಎಣ್ಣೆ. ಈ 3 ಉಪಯೋಗಿಸ್ತೀನಿ. ಆಯಾ ಅಡುಗೆಗೆ ತಕ್ಕಂತೆ ಯಾವ್ಯಾವ್ದು ಬೇಕೋ ಅದನ್ನು ಉಪಯೋಗಿಸ್ಕೊಳ್ತೀನಿ. ಈಗ ನಾನು ಈರುಳ್ಳಿ ಹಾಕಿದ್ದೆ ಅಲ್ವಾ ಶುರುವಿನಲ್ಲಿ ಎಣ್ಣೆಗೆ, ಅದೊಂದು ಸ್ವಲ್ಪ ಆಗಿದೆ ಅಂದಾಗ 1 ರಿಂದ 2 ಹಿಡಿಯಷ್ಟು ಕರ್ಬೇವು ಹಾಕಿದ್ದೆ. ಕರ್ಬೇವಂತೂ ಕೂದಲಿಗೆ ತುಂಬಾ ಒಳ್ಳೆಯದು. ಎಸ್ಪೆಷಲಿ ನಿಮಗೆ ಬಿಳಿ ಕೂದಲುಗಳಾಗ್ತಿದೆ ಬೇಗ ಅಂತಂದರೆ ಕರ್ಬೇವು ಎಣ್ಣೆಲಿ ಕಾಯಿಸಿ ಹಚ್ಕೊಳ್ಳೋದ್ರಿಂದ ವೈಟ್ ಹೇರ್ಸ್ ಏನು ಬರೋದು ಅದು ಸ್ಟಾಪ್ ಆಗುತ್ತೆ. ಆಲ್ರೆಡಿ ಬಿಳಿ ಕೂದಲು ಆಗಿರೋದು ಹೋಗೋದಿಲ್ಲ, ಬಟ್ ಇನ್ನು ಮುಂದೆ ಆಗೋದೇನಂತೂ ತಡೆಯುತ್ತೆ. ಮತ್ತು ಅದಾದಮೇಲೆ ಅದಕ್ಕೆ ದಾಸವಾಳದ ಎಲೆಗಳು, ಅದಾದಮೇಲೆ ಮೆಂತ್ಯ 1 ಕೈ ಹಿಡಿಯಷ್ಟು ಪೂರ್ತಿ ಹಾಕಿ
ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಮೆಂತ್ಯ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಇಷ್ಟೇನು ಕುದಿಸ್ಕೊಂಡಿರ್ತೀವಿ ಇದನ್ನು ಓವರ್ ನೈಟ್ ಹಾಗೆ ಬಿಟ್ಬಿಡಬೇಕು. ನಾನು ಆಲ್ಮೋಸ್ಟ್ 24 hours ಹಾಗೆ ಬಿಟ್ಬಿಟ್ಟಿದ್ದೆ. ಅದನ್ನು ಅಷ್ಟು ಅಲ್ಲಾಡ್ಸ್ ಕೂಡ ಇರಲಿಲ್ಲ. ತೆಗೆದು ಒಂದು ಸೈಡಲ್ಲಿ ಇಟ್ಬಿಟ್ಟಿದ್ದೆ. ಅದು ಎಷ್ಟು ಎಣ್ಣೆ ಅದರಲ್ಲಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಅದು ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಎಸ್ಪೆಷಲಿ ಮೆಂತ್ಯ ಏನಿದೆ ಅದು ತುಂಬ ಚೆನ್ನಾಗಿ ರಸ ಬಿಡುತ್ತೆ ಎಣ್ಣೆಲಿ ನೆಂದಷ್ಟು. ಮತ್ತು ಮೆಂತ್ಯ ಹಾಕೋದ್ರಿಂದ ಕೂದಲಿಗೆ ಒಳ್ಳೆ ಶೈನ್ ಕೂಡ ಬರುತ್ತೆ. ಮತ್ತು ಈರುಳ್ಳಿ ಏನಿದೆ ಹೇರ್ ಫಾಲು ಮತ್ತು ಡ್ಯಾಂಡ್ರಫ್ ಪ್ರಾಬ್ಲಮ್ ಏನಿದ್ರೇನು ಅದೆಲ್ಲ ಹೋಗುತ್ತೆ. ಈ ಎಣ್ಣೆ ನಾನು ಮುಂಚೆನೂ ಕೂಡ ಒಂದ್ಸಲಿ ಮಾಡಿದ್ದೆ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಬಟ್ ಏನಂತಂದರೆ ಸ್ವಲ್ಪ ವಾಸನೆ ಇರುತ್ತೆ. ಈರುಳ್ಳಿ ಆಗಿರೋದ್ರಿಂದ ವಾಸನೆ ಇದ್ದೇ ಇರುತ್ತೆ. ನೀವು ಚೆನ್ನಾಗಿ ಒಳ್ಳೆ ಶ್ಯಾಂಪು ಹಾಕ್ಕೊಂಡು ಚೆನ್ನಾಗಿ ತಿಕ್ಕೋಬೇಕು. ಮುಂಚೆನೇ ಹೇಳಿದ್ದೀನಿ, ಈ ಎಣ್ಣೆ ಕಾಯ್ಸೋಕ್ಕೆ ಮುಂಚೆನೇ ಈರುಳ್ಳಿ ವಾಸನೆ ಅಂತೂ ಇದ್ದೇ ಇರುತ್ತೆ. ಆ ವಾಸನೆ ಓಕೆ, ನಮಗೆ ಕೂದಲು ಚೆನ್ನಾಗಿರಬೇಕು ಮತ್ತು ಹೇರ್ ಫಾಲ್ ಆಗಬಾರ್ದು ಮತ್ತು ಡ್ಯಾಂಡ್ರಫ್ ಪ್ರಾಬ್ಲಮ್ ಬರಬಾರ್ದು ಅಂತಂದರೆ ನೀವು ಈ ಥರ ಎಣ್ಣೆ ಮಾಡಿಕೊಂಡು ಹಚ್ಕೊಳ್ಬೋದು. ಬಟ್ ರಿಸಲ್ಟ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಸಲ ಹಚ್ಕೊಳ್ಳೋದ್ರಿಂದ ರಿಸಲ್ಟ್ಸ್ ಖಂಡಿತ ಬರೋದಿಲ್ಲ. ಒಂದು 15ರಿಂದ 20 ದಿವಸದವರೆಗೂ ಕಂಟಿನ್ಯೂಸ್ ಆಗಿ ಉಪಯೋಗಿಸೋದ್ರಿಂದ ಇದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸರಿ, ಮತ್ತೆ ವಿಡಿಯೋ ಕಡೆಗೆ ಬಂದಿದ್ದೀವಿ. ಈ ವಿಡಿಯೋನಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಡೆವರೆಗೂ ನೋಡಿದ್ದಕ್ಕೆ. ಮತ್ತು ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.